1 ಗಂಟೆಯಿಂದ ನಾನು ಬಸವ ಕಲ್ಯಾಣದ ಪ್ರತಿಯೊಂದು ಮೊಹಲ್ಲಾಗಳಲ್ಲಿ, ಪ್ರತಿಯೊಂದು ಗಲ್ಲಿಗಳಲ್ಲಿ ನಾನು ಓಡಾಟವನ್ನು ಪ್ರಾರಂಭ ಮಾಡಿದ್ದೇನೆ. ಹಾಗೂ ಬೆಳಗಿನ ಜಾವದವರೆಗೂ ಓಡಾಟ ಮಾಡ್ತೇನೆ. ಇದಕ್ಕೆ ಕಾರಣ ಇಷ್ಟೇ, ಗೋಮಾತೆಯ ಹಾಲನ್ನು ಕುಡಿದು ಈ ಮಟ್ಟಕ್ಕೆ ತಲುಪಿದ್ದೇನೆ. ಗೋಮಾತೆಯ ಋಣವನ್ನು ತೀರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಇಷ್ಟನ್ನೆಲ್ಲ ಬಸವ ಕಲ್ಯಾಣ್ ವಚನಗಳ ಗಾರುಡಿಗ, ಸಮಾಜ ಸುಧಾರಕ ಅಂಡ ಬಸವಣ್ಣನವರ ಈ ನೆಲದಲ್ಲಿ ಇನ್ನು ಮುಂಬರುವ ಕೆಲವೇ ಗಂಟೆಗಳಲ್ಲಿ ಬಕ್ರೀದ್ ಹಬ್ಬದ ಆಚರಣೆ. ಇವತ್ತು ಬೆಳಗ್ಗೆ ಫೇಸ್ಬುಕ್ನಲ್ಲಿ ಲೈವ್ ಬರೋದ್ರ ಮುಖಾಂತರ ನಾನು ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಗೆ, ವಿಶೇಷವಾಗಿ ನನ್ನೆಲ್ಲ ಮುಸ್ಲಿಂ ಸಹೋದರರಿಗೆ ನಾನು ವಿನಂತಿಯನ್ನು ಮಾಡಿದ್ದೇನೆ. ಬಕ್ರೀದ್ ಆಚರಣೆ ಮಾಡ್ತಕ್ಕಂಥದ್ದು ತಮ್ಮ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೆ. ಹಾಗೂ ಸುಮಾರು 1 ಗಂಟೆಯಿಂದ ನಾನು ಬಸವ ಕಲ್ಯಾಣದ ಪ್ರತಿಯೊಂದು ಮೊಹಲ್ಲಾಗಳಲ್ಲಿ, ಪ್ರತಿಯೊಂದು ಗಲ್ಲಿಗಳಲ್ಲಿ ನಾನು ಓಡಾಟವನ್ನು ಪ್ರಾರಂಭ ಮಾಡಿದ್ದೇನೆ. ಹಾಗೂ ಬೆಳಗಿನ ಜಾವದವರೆಗೂ ಓಡಾಟ ಮಾಡ್ತೇನೆ. ಇದಕ್ಕೆ ಕಾರಣ ಇಷ್ಟೇ, ಗೋಮಾತೆಯ ಹಾಲನ್ನು ಕುಡಿದು ಈ ಮಟ್ಟಕ್ಕೆ ತಲುಪಿದ್ದೇನೆ. ಗೋಮಾತೆಯ ಋಣವನ್ನು ತೀರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಬಂಧುಗಳೇ, ಬೆಳಗ್ಗೆ ನನ್ನೆಲ್ಲ ಆತ್ಮೀಯ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಅನೇಕ ಅಪ್ಪಟ ಅಭಿಮಾನಿಗಳು, ಶ್ರೀರಾಮನ ಭಕ್ತರು, ಬಜರಂಗ ದಳದ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು, RSS ಕಾರ್ಯಕರ್ತರು, ನಿಮಗೆಲ್ಲಾದರೂ ಕೂಡ ಗೋವಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ನಿಮಗೆಲ್ಲೇ ಕಂಡು ಬಂದರೂ ಕೂಡ ನನಗೆ ಮಾಹಿತಿ ಕೊಡ್ರೆ ನಾನೇ ಸ್ವತಃ ಬರ್ತೀನಿ. ಅದನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು, ನಮ್ಮ ಪ್ರಾಣವನ್ನು ಅಡಾಯಿತು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳಿದ್ದೇನೆ. ಈಗಾಗಲೇ ಸಾಯಂಕಾಲದ ಸಮಯದಲ್ಲಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರ ನೇತೃತ್ವದಲ್ಲಿ, DYSP ನ್ಯಾಮಗೌಡರ ನೇತೃತ್ವದಲ್ಲಿ ಒಂದು ಗೋವನ್ನು ಉಳಿಸ್ತಕ್ಕಂಥ ಕೆಲಸ ಈಗಾಗಲೇ ಮಾಡಿದ್ದೇವೆ. ಹಾಗಾಗಿ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ, ಈ ಪದ್ಧತಿ ಇಲ್ಲಿಗೆ ನಿಲ್ಲಬೇಕು. ನಾನು ಬೆಳಗ್ಗೆ ಹೇಳಿದ್ದೇನೆ, ಈ ನೆಲದಲ್ಲಿ, ಈ ನಾಡಿನಲ್ಲಿ, ಈ ಕರುನಾಡಿನಲ್ಲಿ ಶಾಂತಿ ಒಂದು ವೇಳೆ ನೆಲೆಸಬೇಕು. ನಾವೆಲ್ಲರೂ ಶಾಂತಿಯಿಂದ ನೆಮ್ಮದಿ ಜೀವನ ಒಂದು ವೇಳೆ ಬದುಕಬೇಕಾದ್ರೆ ಒಂದೇ ಒಂದು ದಾರಿ, ಗೋವಿನ ನೆತ್ತರು ಈ ಮಣ್ಣಿನಲ್ಲಿ ಹರಿಯುವುದು ನಿಲ್ಲಬೇಕಂತಕ್ಕಂಥದ್ದು. ಹಾಗಾಗಿ ಈಗಾಗಲೇ 1 ಗಂಟೆಯಿಂದ ಸಾಯಂಕಾಲದಿಂದ ಓಡಾಟವನ್ನು ಪ್ರಾರಂಭ ಮಾಡಿದ್ದೇನೆ. ಬಸವ ಕಲ್ಯಾಣದ ಯಾವುದೇ ಹಳ್ಳಿಗಳಿಂದ ಯಾವುದೇ ಕರೆ ಇಲ್ಲ. ನನಗೆ ಖುಷಿ ಅನಿಸ್ತಾ ಇದೆ. ಬಹುತೇಕ ನನ್ನ ಈ ಕರೆಗೆ, ನನ್ನ ಈ ಕಾಳಜಿಗೆ ಜನ ಸಹಕರಿಸ್ತಾ ಇದ್ದಾರೆ ಅಂತಕ್ಕಂಥ ಖುಷಿ ಒಂದು ಕಡೆ ಇದೆ. ಈ ಪದ್ಧತಿ ಬರೀ ಬಸವ ಕಲ್ಯಾಣದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎಲ್ಲ ಕಡೆ ನಡೀಬೇಕಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ನಾನು ಬೆಳಗ್ಗೆ ಯಾವ ರೀತಿ ಹೇಳಿದ್ದೇನೋ, ತಮಗೆ ಕೊಟ್ಟ ಮಾತಿನಂತೆ ಇದಷ್ಟೇ ಅಲ್ಲ, ಬರೀ ಬಕ್ರೀದ್ ಹಬ್ಬ ಆಚರಣೆವರೆಗೆ ಅಷ್ಟೇ ಅಲ್ಲ, ವರ್ಷದ 365 ದಿವಸಗಳ ಪರ್ಯಂತ ಆ ಗೋವುಗಳ ರಕ್ಷಣೆಗಾಗಿ, ಧರ್ಮ ರಕ್ಷಣೆಗಾಗಿ, ಸನಾತನ ಧರ್ಮದ ರಕ್ಷಣೆಗಾಗಿ ಹಗಲ ರಾತ್ರಿ ಯಾವುದೇ ಲೆಕ್ಕ ಹಾಕಲಾರದೆ ನಾನು ನನ್ನ ಪ್ರಯತ್ನ ಜಾರಿ ಇರ್ತೇನೆ. ಹಾಗಾಗಿ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಗೆ ಇಡೀ ರಾತ್ರಿ ನನ್ನ ಫೋನ್ ನಿಮಗಾಗಿ ನಾನು ಕಾಯ್ತಾ ಇರ್ತೇನೆ. ನಿಮಗೆಲ್ಲಾದರೂ ಅಂಥ ಘಟನೆ, ಕೆಟ್ಟ ಘಟನೆ ನಿಮಗೆ ಕಂಡು ಬಂದರೆ ನನಗೆ ತಿಳಿಸಿ. ನನಗಿವತ್ತು ಬಸವ ಕಲ್ಯಾಣ ಮತ್ತು ನಮ್ಮ ಬೀದರ್ ಜಿಲ್ಲೆಯ ಪೊಲೀಸರ ಮೇಲೆ ಕೂಡ ನನಗೆ ಗೌರವ ಹೆಚ್ಚಾಗ್ತಾ ಇದೆ. ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಗೋಮಾತೆಯ, ನಾವು ಗೋಮಾತೆಯನ್ನು ತಾಯಿ ಅಂತೇಳಿ ನಾವು ಪೂಜೆ ಮಾಡ್ತೀವಿ. ನಾನು ಚಿಕ್ಕವನಿದ್ದಾಗ ನಮ್ಮ ತಾತ ಆ ಗೋಮಾತೆಯ ವಾತವನ್ನು ತೆಗೆದು ನನ್ನ ಮುಖ ತೊಳೆದಿದ್ದು ನಾನು ಇನ್ನೂ ಮರ್ತಿಲ್ಲ.
ಅನೇಕ ನಮ್ಮ ಹಿರಿಯರು ಆ ಗೋಮಾತೆಯ ಮೂತ್ರವನ್ನ ಕುಡಿದಿದ್ದು ಕೂಡ ನಾನೇ ಕಣ್ಣಾರೆ ನೋಡಿದ್ದೇನೆ. ಹಾಗಾಗಿ ಆ ಗೋಮಾತೆಯ ಋಣವನ್ನ ತೀರಿಸಲಿಕ್ಕಾಗಿ ಈ ಒಂದು ಸಣ್ಣ ಪ್ರಯತ್ನ. ಇದು ಬರೀ ಬಸವ ಕಲ್ಯಾಣದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲಾ ನಗರಗಳಲ್ಲಿ ಎಲ್ಲ ಅವಶ್ಯಕತೆ ಇದೆನೋ ನಮ್ಮ ಹಿಂದೂ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಏನ್ ಇವತ್ತೊಂದು ದಿವಸ ನಾವು ಮಲ್ಕೊಂಡಿಲ್ಲ ಅಂದ್ರೆ ಏನ್ ನಮಗೆ ತೊಂದರೆ ಆಗಲ್ಲ. ಹಾಗಾಗಿ ಕಣ್ಣಿಟ್ಟು ನಾವು ಆ ಗೋವುಗಳಿಗೆ ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು. ಏನು ನರೇಂದ್ರ ಮೋದಿಯವರ ಬದಲಾದ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗೋಣ. ಧನ್ಯವಾದಗಳು.